ಹಾಯ್ ಎವ್ರಿವನ್. ಇವಾಗ ನೋಡಿ ನಮ್ಮ ಹತ್ರ ಒಂದು ಕ್ರೇಟಾ ಗಾಡಿ ಬಂದಿದೆ. ಸೊ ಕ್ರೇಟಾ ಇದು ನಾವು ಕ್ರೇಟಾ ರಿಯರ್ ವೈಫರ್ ಬೇಜಾನ್ ಫಿಟ್ ಮಾಡಿದ್ದೀನಿ. ಸೊ ನಮ್ಮ ಹತ್ರ ಆಟೋ ಕ್ಲೈಮೇಟ್ ಕಂಟ್ರೋಲ್ ಎ ಸಿಗೆ ಬೇಜಾನ್ ಜನ ಕೇಳ್ತಾಯಿದ್ರು ಲೇಟೆಸ್ಟ್ ಕ್ರೇಟಾಗೆ. ಸೊ ಅದನ್ನು ಇವಾಗ ಸಕ್ಸಸ್ಫುಲ್ ಆಗಿದೆ. ಅದನ್ನು ನಿಮಗೆ ತೋರಿಸ್ತೀನಿ ಒಂದು. ಆಮೇಲೆ ರಿಯರ್ ವೈಫರ್ ಒಂದು ತೋರಿಸ್ತೀನಿ, ಅದು ಒಂದು. ಪ್ಲಸ್ ಫ್ರಂಟು ಡಿ ಆರ್ ಎಲ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ, ಇದು ಕಸ್ಟಮರ್ ಕೆಳಗಡೆ ಕಾಣಿಸ್ತಾ ಇದೆ ನಮಗೆ ಯಾವುದೋ ಒಂದು ಲೋಕಲ್ ಹಾಕಿದ್ರು. ಅದು ತೆಗಿಬಿಟ್ಟು ನಾವು ಒರ್ಜಿನಲ್ಲು ಫ್ರಂಟು ಕನೆಕ್ಟಿಂಗ್ ಟೈಲ್ ಬಂದು ಫಿಟ್ ಆಗಿದೆ. ಇದು ಯಾವುದೋ ಒಂದು ಲೋಕಲ್ ಇದ್ದಿದ್ದು ತೆಗಿಬಿಟ್ಟು ನಾವು ಒರ್ಜಿನಲ್ಲು ಕನೆಕ್ಟಿಂಗ್ ಟೈಲ್ ಬಂದು ಇದಕ್ಕೆ ಫಿಟ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ರಿಯರ್ ವೈಫರ್ ಫಿಟ್ ಮಾಡಿರೋದು ನಾವು ಒರ್ಜಿನಾಲಿಟಿ ಹೆಂಗಿದೆ ಸೇಮ್ ಅದೇ ಥರ ಫಿಟ್ ಮಾಡಿರೋದು. ಆಲ್ಟ್ರೇಷನ್ ಕೆಲಸ ಏನೂ ಇಲ್ಲ ಇದರಲ್ಲಿ. ಬಂದ್ಬಿಟ್ಟು ಆಲ್ಟ್ರ್ ಕೆಲಸ ಏನೂ ಮಾಡಿಲ್ಲ. ರಿಯರ್ ವೈಫರ್ ಒಂದು ಇದಕ್ಕೆ ಫಿಟ್ ಆಗಿದೆ. ಸೊ ರಿಯರ್ ವೈಫರ್ ವರ್ಕಿಂಗು ನಿಮಗೆ ಕಂಪಲ್ಸರಿ ಗ್ಲಾಸ್ ತೆಗಿಬಿಟ್ಟು ನಾವು ಗ್ಲಾಸ್ ಇದಕ್ಕೆ ಹಾಕಲೇಬೇಕು. ಪ್ಲಸ್ ಇದು ಹೊಂಡೆ ನಿಮ್ಮದು ಒರ್ಜಿನಲ್ಲೇ ಬರೋದು. ಸೊ ಇದು ವರ್ಕಿಂಗ್ ನೋಡ್ಬೋದು. ಇದು ಸ್ಲೋ ಇದು. ಸೊ ಫಾಸ್ಟ್ ಮಾಡ್ರೆ ಫಾಸ್ಟೂ ಆಗುತ್ತೆ. ಪ್ಲಸ್ ಒರ್ಜಿನಲ್ ಜಾಗ ಎಲ್ಲಿದೆ ಅದೇ ಜಾಗನಲ್ಲಿ ನಿಮಗೆ ನೀರೂ ಬರ್ತದೆ. ಸೊ ವಾಷರೂ ನಿಮಗೆ ಅದೇ ಜಾಗದಲ್ಲಿ ಬರ್ತದೆ. ಸೊ ರಿಯರ್ ವೈಫರ್ ಒಂದು ಕ್ರೇಟಾನಲ್ಲಿ ಫಿಟ್ ಆಗಿದೆ. ಸೊ ರಿಯರ್ ವೈಫರ್ ನಾವು ಬೇಜಾನ್ ಗಾಡಿಗೆ ಫಿಟ್ ಮಾಡಿದ್ದೀನಿ. ಅದು ಬಿಟ್ಟು ನಿಮಗೆ ಹೊಸ ಕೆಲಸ ಏನದ ಇದರಲ್ಲಿ ಆಟೋ ಕ್ಲೈಮೇಟ್ ಕಂಟ್ರೋಲ್. ಸೊ ಈ ಆಟೋ ಕ್ಲೈಮೇಟ್ ಕಂಟ್ರೋಲು ಕೆಲವು ಜನ ನಮ್ಮ ಹತ್ರ ಕೇಳ್ತಾಯಿದ್ರು. ಆಟೋ ಕ್ಲೈಮೇಟ್ ಕಂಟ್ರೋಲು ಇದು ಒಂದು ಇವಾಗ ಸಕ್ಸಸ್ಫುಲ್ಲಿ ಆಗಿದೆ. ಸೊ ಫಸ್ಟು ನಿಮಗೆ ಗಾಡಿನಲ್ಲಿ ಈ ಥರ ಬಂದಿದ್ದು, ಇದು ತೆಗಿಬಿಟ್ಟು ನಾವು ಈ ಕಂಟ್ರೋಲ್ ಹಾಕಿದ್ದೀನಿ. ಸೊ ಇದು ಬಂದುಬಿಟ್ಟು ಹೊಂಡೆದೆ ಒರಿಜಿನಲ್ ಪಾರ್ಟ್ಸ್ ಬರೋದು, ಇದು ಲೋಕಲ್ ಬರೋಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹೊಂಡೆದು ಲೋಗೋ ಇದೆ. ಸೇಮ್ ಲೋಗೋ ನಿಮಗಿದೆ. ಇದೇ ಥರ ಕಪ್ಲರ್, ಇದೇ ಥರ ಸೀರಿಯಲ್ ನಂಬರ್, ಇದೇ ಥರ ಲೋಗೋ ಇದರಲ್ಲಿ ಬಂದಿರ್ತದೆ. ಸೊ ಇದು ಒಂದು ಲುಕ್ಕೇ ನಿಮಗೆ ಒಂದು ಫೀಲಿಂಗೇ ಬೇರೆ ಥರ ಕಾಣಿಸೋದು. ಸೊ ಇದು ಹಾಕಿದ್ಮೇಲೆ ನಾವು ಆಲ್ ಬಟನ್ನು ನಿಮಗೆ ವರ್ಕಿಂಗ್ ಆಗುತ್ತೆ. ಇಲ್ಲಿ ನೋಡಿ, ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಹಜಾರ್ಡ್ ಅದನ್ನು ಕೆಲಸ ಮಾಡ್ತದೆ ಒಂದು. ತಿರ್ಗಿ ಅದು ಬಿಟ್ಟರೆ ನಿಮಗೆ ಈ ಎ ಸಿ ಕಡಿಮೆ ಜಾಸ್ತಿ ಆಫು ಆನು ಎಲ್ಲ ವರ್ಕಿಂಗ್ ಇದೆ. ಬಟನ್ಸ್ ಆಲ್ಮೋಸ್ಟ್ ನಿಮಗೆ ಎಲ್ಲ ಬಟನ್ನು ವರ್ಕಿಂಗ್ ಇದೆ. ಇಲ್ಲಿ ನಿಮಗೆ ಟೆಂಪ್ರೇಚರ್ ಜಾಸ್ತಿ ಕಡಿಮೆ ಇದೂ ಬಟನ್ನು ಇದು ನೋಡ್ಬೋದು ನೀವು, ಇದೂ ಇಲ್ಲಿ. ಪ್ಲಸ್ ಇದಕ್ಕೆ ವೈರು ಯಾವುದೂ ಸ್ಕಿನ್ನೂ ಇಲ್ಲ, ಕಟ್ಟಿಂಗು ಇಲ್ಲ, ಟೆಂಪರಿಂಗು ಇಲ್ಲ. ಇದಕ್ಕೆ ಫಿಟ್ ಮಾಡೋಕ್ಕೆ ವೈರು ಕಟ್ಟಿಂಗು ಇಲ್ಲ, ಸ್ಕಿನ್ನೂ ಇಲ್ಲ, ಟೆಂಪರಿಂಗು ಇಲ್ಲ. ಸೊ ಇದಕ್ಕೆ ಒಂದು ನಿಮಗೆ ಈ ಥರ ಒಂದು ಕಪ್ಲರ್ ಬಂದಿರ್ತದೆ. ಈ ಕಪ್ಲರ್ ಜಸ್ಟ್ ಫಿಟ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ನಿಮಗೆ ಎ ಸಿ ವರ್ಕಿಂಗ್ ಆಗುತ್ತೆ. ಇದು ಒಂದು ಇದರಲ್ಲಿ ನಮಗೆ ಫಿಟ್ ಆಗಿದೆ. ಸೊ ಬ್ಯಾಂಗ್ಳೂರು ಫಸ್ಟ್ ವೆಹಿಕಲ್ ಇದು ಆಟೋ ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಫಿಟ್ ಆಗಿರೋದು. ಸೊ ಇದು ತೆಗಿಬಿಟ್ಟು ನಾವು ಬೇಸಿಕ್ದು ಇದು ಒಂದು ಇದಕ್ಕೆ ಫಿಟ್ ಮಾಡಿದೆ. ಸೊ ಇದು ನೋಡ್ರೆ ನಿಮಗೆ ನಾಪ್ ಥರ ಇರ್ತದೆ. ಸೇಮ್ ಟಾಪ್ ಲೈಟ್ಗೆ ಹೆಂಗೆ ಬರ್ತದೆ ಸೇಮ್ ಅದೇ ಥರ. ಇದರಲ್ಲಿ ಬಂದುಬಿಟ್ಟು ಒಂದು 2-3 ಥರ ಬರ್ತದೆ. ಒಂದು ಟಚ್ನಲ್ಲಿ ಇದೆ, ಇನ್ನೊಂದು ಬಟನ್ನಲ್ಲಿ ಬರ್ತದೆ, ಇನ್ನೊಂದು ಈ ಕಡೆ ರೋಡ್ ನಾಪ್ ಬರ್ತದೆ. ಅದು 2-3 ಥರ ಇದೆ. ಇದು ಯಾವುದು ನಿಮ್ಮ ಗಾಡಿಗೆ ಸೂಟ್ ಆಗುತ್ತೆ, ಯಾವುದು ಅವೈಲಬಲ್ ಇರ್ತದೆ ಅದೇ ನಾವು ಫಿಟ್ ಮಾಡಿ ಕೊಡೋದು. ಚಾಯ್ಸಿಂಗ್ ಇಲ್ಲ ಇದರಲ್ಲಿ, ಅದೇ ಬೇಕು ಇದೇ ಬೇಕು ಅದು ಬೇಕು ಅಂತ ಅದು ಸಿಗುತ್ತೆ. ಇದು ಟಚ್ ಇದೆ, ನಿಮ್ಮ ಗಾಡಿಗೆ ಟಚ್ ಸೂಟ್ ಆದರೆ ಟಚ್ ಆಗಬೇಕು. ಬಟನ್ ಬರ್ತದೆ, ಬಟನ್ ಸೂಟ್ ಆದರೆ ಬಟನ್ ಆಗಬೇಕು. ಇಲ್ಲಾಂದರೆ ಇನ್ನೊಂದು ಬರ್ತದೆ, ಅದು ಸೂಟ್ ಆದರೆ ಅದನ್ನು ಸೂಟ್ ಆಗುತ್ತೆ. ಇದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ರಿಯರ್ ವೈಫರ್ ಇಲ್ಲಿ ನೋಡ್ಬೋದು, ನಿಮಗೆ ತೋರಿಸ್ತೀನಿ. ಇಲ್ಲಿ ಒರಿಜಿನಲ್ ಜಾಗನಲ್ಲಿ ಹೈ ಲೋ, ಇದು ಹಾಫು, ಇದು ಹೈ ಲೋ. ಪ್ಲಸ್ ಇದು ನಿಮಗೆ ಮೀಟ್ರ್ನಲ್ಲಿನೂ ತೋರಿಸೋದು. ಇದು ನೋಡಿ, ಇವಾಗ ಆನ್ ಮಾಡ್ತಾ ಇದ್ದೀನಿ. ಲೋ ಅಂದರೆ ನೋಡಿ ಮೀಟ್ರ್ನಲ್ಲಿನೂ ಲೋ ತೋರಿಸ್ತಾ ಇದೆ ನಿಮಗೆ. ತಿರ್ಗಾ ಇಲ್ಲಿ ಹೈ ಮಾಡ್ತೀನಿ, ಹೈನೂ ತೋರಿಸ್ತಾ ಇದೆ ಮೀಟ್ರ್ನಲ್ಲಿ. ಸೊ ಇದೂ ಪರ್ಫೆಕ್ಟು 100% ಕೆಲಸ ಕರೆಕ್ಟಾಗಿ ಮಾಡಿರೋದು. ಇದು ನೋಡ್ಬೋದು, ಲೋ ಅಂದರೆ ಲೋ, ಆಫ್ ಮಾಡಿದ್ರೆ ಆಫ್. ಸೊ ಇದು ಲೋ ಮಾಡಿದ್ರೆ ನಿಮಗೆ ಇಲ್ಲಿನೂ ನಿಮಗೆ ತೋರಿಸಿದ್ದೀನಿ ನೋಡಿ. ಇದು ರಿವರ್ ಕೆಲಸ ಮಾಡ್ತಾರೆ ನೋಡಿ. ಇವಾಗ ನಿಲ್ಲುತ್ತು, ಇವಾಗ ಕೆಲಸ ಮಾಡ್ತದೆ ನೋಡಿ, ಕೆಲಸ ಮಾಡ್ತದೆ. ಇದು ಫಾಸ್ಟ್ ಅಂದರೆ ಫಾಸ್ಟ್. ಪ್ಲಸ್ ಇದರಲ್ಲಿ ನೀರು ಬರೋದು ನಿಮಗೆ ಆಪ್ಷನು ಇದೆ ನೋಡಿ, ಇಲ್ಲಿ ನೀರು ಬರ್ತಾಯಿದೆ. ಸೊ ಒರಿಜಿನಾಲಿಟಿ ಏನಿದೆ ಅದೇ ಕೆಲಸ ರಿಯರ್ ವೈಫರ್ದು ಆಗಿದೆ. ಆಫು, ತಿರ್ಗಾ ಮೀಟ್ರ್ನಲ್ಲಿ ಲೋ, ಆನು, ತಿರ್ಗಾ ಹೈ, ಆನ್, ಇದೂ ನಿಮಗೆ ಕೆಲಸ ಮಾಡ್ತದೆ. ಪ್ಲಸ್ ಬಂದ್ಬಿಟ್ಟು ಎ ಸಿ ಆಟೋ ಕ್ಲೈಮೇಟ್ ಕಂಟ್ರೋಲ್ ಅದೂ ಆಗಿದೆ. ಬೇಜಾನ್ ಎಸೆಸರೀಸ್ ನಾವು ಮಾಡಿದ್ದೀನಿ. ಇದು ಒಂದೇ ಒಂದು ಕಸ್ಟಮರ್ಗೆ ಈ ಸಿಸ್ಟಮ್ ಸ್ಪೀಕರು ಆಡಿಯೋ ಸೆಟಪ್ ಎಲ್ಲ ನಮ್ಮದು ಡೈಲಿ ಕೆಲಸ ಅದು ನಾವು
ಆಟೋ ಫೋಲ್ಡ್ ಮಿರರು ಅದೆಲ್ಲ ಬೇಜಾನ್ ಗಾಡಿಗೆ ಮಾಡಿಬಿಟ್ಟಿದ್ದೀನಿ. ಬಟ್ ಆಟೋ ಕ್ಲೈಮೇಟ್ ವರ್ಕಿಂಗ್ ಅದು ಕನ್ಸೋಲ್ ಒಂದು ಆಗಬೇಕಿತ್ತು. ಆಟೋ ಕ್ಲೈಮೇಟ್ ಕಂಟ್ರೋಲ್ ಒಂದು ನೈಸ್ ಬಂದುಬಿಟ್ಟು ರಿಯರ್ ವೈಫರ್ ಇವ್ರ ಗಾಡಿಗೆ. ಇವ್ರ ಗಾಡಿ ಲೆಕ್ಕಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ನಾವು ಮಾಡಿದ್ದೀನಿ. ನಿಮಗೆ ಬೇಕಂದರೆ ಆಟೋ ಕ್ಲೈಮೇಟ್ ಕಂಟ್ರೋಲ್ ಓನ್ಲಿ ಫಾರ್ ಆರ್ಡ್ರ್ ಮೇಲೆ ಇದು, ಓನ್ಲಿ ಫಾರ್ ಆರ್ಡ್ರ್ ಮೇಲೇ ಕೆಲಸ ಮಾಡೋದು. ಯಾಕೆಂದರೆ ಒಂದೊಂದು ಸಲ ರೆಡಿ ಇರ್ತದೆ ಪ್ರೊಡಕ್ಷನ್, ಇದು ಒಂದೊಂದು ಸಲ ರೆಡಿ ಇರೋಲ್ಲ. ನಿಮಗೆ ಯಾವಾಗ ಬೇಕು ಯಾವಾಗ ಆಗಬೇಕು, ನೀವು ಪ್ಲಾನ್ ಯಾವಾಗ ನಿಮ್ಗೆ ಆಗ್ಸಿಸ್ತಿದೆ ಒಂದು ದಿವಸ ಮುಂಚೆ ಬಿಫೋರ್ 1 to 2 ಡೇ ಫೋನ್ ಮಾಡಿ ಅವಿಟಮ್ ಅವೈಲಬಲ್ ಇದ್ದರೆ ವಿತಿನ್ 10-15 ಮಿನಿಟ್ಸ್ನಲ್ಲಿ ಫಿಟ್ ಆಗಿಬಿಡ್ತದೆ. ಹಾಫ್ ಆನ್ ಅವರ್ ಮ್ಯಾಕ್ಸಿಮಮ್. ಏನಂದರೆ AC ಕ್ಲೈಮೇಟ್ ಕಂಟ್ರೋಲ್ಗೆ. ರಿಯರ್ ವೈಫರ್ ಬೇಕಾದರೆ ಒಂದು ದಿವಸ ಮುಂಚೆ ಹೇಳಿ, ಒಂದು ದಿವಸ ಕಂಪ್ಲೀಟ್ ನಮಗೆ ಗಾಡಿ ಬೆಳಗ್ಗೆಯಿಂದ ಸಾಯಂಕಾಲ ಬೇಕೇ ಬೇಕು. ಸೊ ವಿಡಿಯೋ ನಮ್ಮದು ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಯೂಟ್ಯೂಬ್ ಇರಲಿ, ಏನು ಕೆಲಸ ಇದೆ ಅದೇ ನಾವು ಹಾಕೋದು. ಇವಾಗ ಶಾರ್ಟ್ ವೀಡಿಯೋ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ತೀರ, ಯೂಟ್ಯೂಬ್ನಲ್ಲಿ ಲಾಂಗ್ ವೀಡಿಯೋನೂ ಇದೆ, ಶಾರ್ಟ್ ವೀಡಿಯೋನೂ ಇದೆ. ಅದು ನೋಡ್ರೇ ನಿಮಗೆ ಗೊತ್ತಾಗೋದು ನಾವು ಏನು ಹೇಳಿ ಹಾಕಿದ್ದೀನಿ, ಏನು ಬೆನಿಫಿಟ್ ಇದೆ ಆಗದೆ ನಿಮಗೆ, ಏನು ನಾವು ಹೇಳಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ನಿಮಗೆ ಸೇಮ್ ಟಾಪ್ ಎಂಡ್ನಲ್ಲಿ ಏನು ಕೆಲಸ ಮಾಡ್ತದೆ ಅದೇ ಥರ ಕೆಲಸ ಮಾಡ್ತಾಯಿದೆ. ಏನು ನಿಮಗೆ ಅದರಲ್ಲಿ ಮಿಸ್ಸಿಂಗ್ ಏನೂ ಇಲ್ಲ. ಮಿಸ್ಸಿಂಗ್ ಏನಂದರೆ ಟಾಪ್ ಎಂಡು ನಿಮಗೆ ಫೀಚರು 100 to 100% ಇರ್ತದೆ. ಇದು ನಿಮಗೆ ಒಂದು ಲುಕ್ ಇದೆ, ಒಂದು 80% ಕೆಲಸ. ಏನಾಗಂದರೆ ಅದರಲ್ಲಿ ಸನ್ರೂಫ್ ಬಂದಿರ್ತದೆ, ಡಿಜಿಟಲ್ ಮೀಟ್ರ್ ಇರ್ತದೆ, ಡಿಜಿಟಲ್ ಸಿಸ್ಟಮ್ ಇರ್ತದೆ, ಅದು ವಾಯ್ಸ್ ಕಮಾಂಡ್ ಇರ್ತದೆ, ಅದೆಲ್ಲ ಫೀಚರ್ ಬೇರೆ. ಬಟ್ ಒಂದು ಲುಕ್ ನಮ್ಮ ಪ್ರಕಾರ ಇದು ಈ ಗಾಡಿಗೆ ಒಂದು ಸೂಟಬಲ್ ಇದೆ. ಗಾಡಿಗೆ ಆಟೋ AC ಕ್ರೇಟಾಗೂ ನಮ್ಮ ಹತ್ರ ಸಕ್ಸಸ್ಫುಲಿ 100% ಆಗಿದೆ. ಸೊ ಒಂದು ಬ್ಯಾಂಗ್ಳೂರಿನಲ್ಲಿನೂ ಆಗತ್ತೆ ಅಂತ ಕೆಲಸ ನಿಮಗೂ ಗೊತ್ತಾಗಲಿ. IR ಕಾರ್ ಡೆಕೋರೇಟ್ನಲ್ಲಿ ನಿಮಗೆ ಯಾವ ಥರ ಆಲ್ಟ್ರೇಷನ್ ಕೆಲಸ ಬೇಕು 100% ಮಾಡಿಕೊಡ್ತೀನಿ. ಬ್ಯಾಂಗ್ಳೂರು IR ಕಾರ್ ಡೆಕೋರೇಟ್ ಇನ್ ಕೋರಮಂಗಲ, ಆಡ್ಗುಡಿ ಸಿಗ್ನಲ್, ಮೈಕೋಬಾಷ್ ರೋಡ್.